ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಒಂದು ಸಲ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಆದರೂ ಕೆಡೋದಿಲ್ಲ. ಸೊ ಅದು ಹೇಗೆ ಮಾಡೋದು ಉಪ್ಪಿನಕಾಯಿನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಇಲ್ಲಿ ನಾನು ಮಾವಿನಕಾಯಿ ಒಂದು 3 ತೊಗೊಂಡಿದ್ದೀನಿ. ಅದನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ ಇದನ್ನು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನೀರಿನಂಶ ಇಲ್ದಲೇ ಇರೋ ಥರ ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗತ್ತೆ ಮಾವಿನಕಾಯಿನ. ಈಗ ಮಾವಿನಕಾಯಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು ಅಥವಾ ದೊಡ್ಡ ದೊಡ್ಡ ಪೀಸಸ್ ಅಲ್ಲಾದರೂ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಬಂದಾಗ ಈ ರೀತಿ ಒಂದು ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಆದರೂ ಕೆಡೋದಿಲ್ಲ. ಆವಾಗ ಒಂದು ಸಲ ಮಾಡಿಟ್ಕೊಬಿಟ್ರೆ ವರ್ಷ ಪೂರ್ತಿ ಈ ಉಪ್ಪಿನಕಾಯಿನ ಬಳಸ್ಕೋಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಬೆಳ್ಳುಳ್ಳಿ, ಹಾಗೆ ಒಂದು 3 ಸ್ಪೂನು ಸಾಸಿವೆ, ಒಂದು 3 ಸ್ಪೂನ್ ಮೆಂತ್ಯಕಾಳು, ಹಾಗೆ ಸಾಸಿವೆ, ಜೀರಿಗೆ, ಖಾರದ ಪುಡಿ, ಹರಳುಪ್ಪು, ಹಾಗೆ ಹಚ್ಚಿಟ್ಕೊಂಡಿರೋ ಮಾವಿನಕಾಯಿ. ಈಗ ಫಸ್ಟು ಒಂದು ಮಾವಿನಕಾಯಿ ಹಚ್ಚಿಟ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕ್ಕೋಬೇಕು. ಈಗ ಈ ಮಾವಿನಕಾಯಿಗೆ ಒಂದು 2ರಿಂದ 3 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಂದರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಹಾಕಿರಿ. ಈಗ ಉಪ್ಪು ಹಾಕಿ ಹರಳುಪ್ಪಾದರೂ ಹಾಕ್ಬೋದು ಅಥವಾ ನುಸಿ ಉಪ್ಪಾದರೂ ಹಾಕ್ಬೋದು. ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಸಾಸಿವೆ ಹಾಗೆ ಮೆಂತ್ಯಕಾಳು ಇವೆರಡೂ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಇಲ್ಲಿ 2 ಸೇಮ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 3 ಸ್ಪೂನು ಸಾಸಿವೆ ಹಾಗೆ 3 ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಇವೆರಡು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಇದು ಹುರಿದಿದ್ದಾಗಿದೆ. ಸೊ ಈಗ ಇದನ್ನು ಪುಡಿ ಮಾಡಿ ಎತ್ತಿಟ್ಕೋಬೇಕು. ಈಗ ಅದೇ ಪ್ಯಾನ್ಗೆ ನಾನು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೇಕು ಅಂದರೆ ಕರಿಬೇವು ಹಾಕ್ಕೋಬೋದು. ಸೊ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಇಂಗು, ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಿಷ್ಟು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಹಾಕಬಾರ್ದು, ತಣ್ಣಗಾದ್ಮೇಲೆ ಮಾತ್ರ ಹಾಕಬೇಕು. ಈಗ ನಾವು ಮಾವಿನಕಾಯಿಗೆ ಉಪ್ಪು ಹಾಕಿಟ್ಟಿರ್ತೀವಲ್ವ, ಅದನ್ನು ಮತ್ತೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಹಾಗೆ ಇಲ್ಲಿ ಸಾಸಿವೆ ಹಾಗೆ ಮೆಂತ್ಯಕಾಳನ್ನ ಹುರಿದು ಪುಡಿ ಮಾಡಿಟ್ಕೊಂಡಿರೋದಿದೆ. ಇದು ಆ ಕ್ವಾಂಟಿಟಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಎಲ್ಲದಕ್ಕೂ ಒಂದೇ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ತಣ್ಣಗಾಗಿರೋ ಅಂಥ ಒಗ್ಗರಣೆನ ಇದಕ್ಕೆ ಹಾಕ್ಕೋಬೇಕು. ಒಗ್ಗರಣೆ ಬಿಸಿ ಇದ್ದಾಗಲೇ ಹಾಕ್ಕೋಬೇಡಿ, ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವು ಇನ್ಸ್ಟೆಂಟಾಗೂ ತಿನ್ಬೋದು ಅಥವಾ ಹಾಗೇನು 2-3 ದಿನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೂ ತಿನ್ಬೋದು. ಹರಳುಪ್ಪು ಹಾಕೋದ್ರಿಂದ ಉಪ್ಪು ಕರಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 1 ದಿನ ಆದರೂ ಟೈಮ್ ಹಿಡಿಯುತ್ತೆ. ನುಸಿ ಉಪ್ಪು ಹಾಕಿದ್ರೆ ನೀವು ಇಮಿಡಿಯೇಟ್ಲಿ ತಿನ್ಬೋದು. ಈಗ ಇದನ್ನು ಒಂದು ಪಿಂಗಾಣಿ ಜಾರ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಏರ್ ಟೈಟ್ ಕಂಟೈನರ್ ಥರ ಒಂದು ಡಬ್ಬಿಯಲ್ಲಿ ಹಾಕಿ ಇಡ್ಬೋದು. ಗಾಳಿ ಆಡದಲ್ಲೇ ಇರೋ ಥರ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಬಳಸ್ಬೋದು. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ, ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನು ಹಾಕಿದ್ಮೇಲೆ ಇದ್ರದ್ದು ಮಸಾಲ ಇರುತ್ತಲ್ಲ, ಇದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಈ ಮಸಾಲಾಗೆ ಅನ್ನನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಟ್ಕೊಳ್ಳಿ.